ನಾನು ಆಗಲೇ ಹೇಳಿದ ಹಾಗೆ ವಿಷ್ಣು ಸಹಸ್ರನಾಮ ಶುರು ಆಗೋದು 7ನೇ ಶ್ಲೋಕದಿಂದ. ಶ್ರೀ ವೈಶಂಪಾಯನ ಉವಾಚ. ವೈಶಂಪಾಯನರು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಈ ವಿಷ್ಣು ಸಹಸ್ರನಾಮ ಶುರು ಆಗೋದು ಶ್ರೀ ವೈಶಂಪಾಯನ ಉವಾಚ ಅಂತ. ಶ್ರೀ ವೈಶಂಪಾಯನ ಉವಾಚ. ಶ್ರುತ್ವಾ ಧರ್ಮಾನಶೇಷೇಣ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರಶಾಂತನವಂ ಪುನರೇವಾಭ್ಯಭಾಷತ. ಶ್ರೀ ವೈಶಂಪಾಯನ ಉವಾಚ. ಶ್ರುತ್ವಾ ಧರ್ಮಾನಶೇಷೇಣ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರಶಾಂತನವಂ ಪುನರೇವಾಭ್ಯಭಾಷತ. ಇನ್ನು 8 ಮತ್ತು 9ನೇ ಶ್ಲೋಕ ವಿಷ್ಣು ಸಹಸ್ರನಾಮದಲ್ಲಿ ತುಂಬ ಮುಖ್ಯ ಅಂತ ಹೇಳ್ತಾರೆ. ಯಾಕೆ ಅಂದರೆ ವಿಷ್ಣು ಸಹಸ್ರನಾಮ ಬರೋದಕ್ಕೆ ಇದೇ ಮುಖ್ಯ ಕಾರಣ ಆಗ್ತಾ ಹೋಗುತ್ತೆ. ಅಂದರೆ ಯುಧಿಷ್ಠಿರ ಕೇಳಿದಂತಹ ಪ್ರಶ್ನೆಗಳು ಈ 2 ಶ್ಲೋಕದಲ್ಲಿ ಅಡಕ ಆಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಯುಧಿಷ್ಠಿರ ಉವಾಚ ಕಿಮೇಕಂ ದೈವತಂ ಲೋಕೆ. ನೋಡಿ, ನಿಧಾನಕ್ಕೆ ಹೇಳಿದ್ರೆ ಸುಲಭವಾಗಿ ಬರುತ್ತೆ. ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ ಸ್ತುವಂತಃ ಕಂ ಕಮರ್ಚ್ಯಂತಃ ಪ್ರಾಪ್ನುಯುರ್ಮಾನವಾ ಶುಭಂ. ಇನ್ನೊಂದ್ಸಲ ಹೇಳೋಣ. ಯುಧಿಷ್ಠಿರ ಉವಾಚ ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ ಸ್ತುವಂತಃ ಕಂ ಕಮರ್ಚ್ಯಂತಃ ಪ್ರಾಪ್ನುಯುರ್ಮಾನವಾ ಶುಭಂ. ಇನ್ನು 9ನೇ ಶ್ಲೋಕ. ಕೋ ಧರ್ಮಃ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ ಕಿಂ ಜಪನ್ ಮುಚ್ಯತೆ ಜಂತುರ್ ಜನ್ಮ ಸಂಸಾರ ಬಂಧನಾತ್. ಕೋ ಧರ್ಮಃ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ ಕಿಂ ಜಪನ್ ಮುಚ್ಯತೆ ಜಂತುರ್ ಜನ್ಮ ಸಂಸಾರ ಬಂಧನಾತ್. ಇದು ಯುಧಿಷ್ಠಿರ ಕೇಳಿದಂತಹ ಪ್ರಶ್ನೆ. ಇದಕ್ಕೆ ಮುಂದುವರೆದು ನಮ್ಮ ಭೀಷ್ಮ ಪಿತಾಮಹ ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ಹಾಗಾಗಿ 10ನೇ ಶ್ಲೋಕ ಬಂದು ಶ್ರೀ ಭೀಷ್ಮ ಉವಾಚ ಜಗತ್ಪ್ರಭುಂ ದೇವದೇವಮನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷತ್ ಸತತೋತ್ತಿತಃ. ಇಲ್ಲಿ ಮೊದಲನೇ ಸಾಲೇನಿದೆ, ಇಲ್ಲಿ ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ ಅಂತ ಇದೆ. ಹಾಗಾಗಿ ನಾವು ಹೇಳಬೇಕಾದ್ರೆ ಮೊದಲನೇ ಸಾಲನ್ನು ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ ಈ ರೀತಿ ಬೇಕಾದರೂ ಹೇಳ್ಬೋದು, ಅಥವಾ ಕೂಡಿಸ್ಕೊಂಡು ಜಗತ್ಪ್ರಭುಂ ದೇವದೇವಮನಂತಂ ಪುರುಷೋತ್ತಮಂ ಈ ರೀತಿ ಬೇಕಾದರೂ ಹೇಳಬಹುದು. ಎರಡೂ ಸಹ ಸರಿಯಾಗೇ ಇರುತ್ತೆ. ಹಾಗಾಗಿ ಇನ್ನೊಮ್ಮೆ ಈ 10ನೇ ಶ್ಲೋಕವನ್ನು ಪೂರ್ತಿ ಹೇಳೋಣ. ಶ್ರೀ ಭೀಷ್ಮ ಉವಾಚ ಜಗತ್ಪ್ರಭುಂ ದೇವದೇವಮನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷತ್ ಸತತೋತ್ಥಿತಃ. ಐ ಹೋಪ್ ನಿಮಗೆಲ್ಲ ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ.